ಕನ್ನಡ ರಕ್ಷಣಾ ವೇದಿಕೆಗೆ ಜಯವಾಗಲಿ. ಕನ್ನಡ ರಕ್ಷಣಾ ವೇದಿಕೆಗೆ ಜಯವಾಗಲಿ. ನಾನು ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷನಾದ ಕೆಂಪಣ್ಣ ಚೌಕಸಿ. ಮತ್ತು ನಾವು ಕನ್ನಡ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ನಿನ್ನೆ ನಡೆದ ಒಬ್ಬ ಕನ್ನಡಿಗ ಗೌರ್ಮೆಂಟ್ ನೌಕರನಾದ ಬಸ್ ಕಂಡಕ್ಟರ್ನ ಮರಾಠಿ ಪುಂಡರು ಅವನ ಸಿಗ್ಗಾಮುಗ್ಗ ಥಳಿಸಿ ಅವನಿಗೆ ಮರಾಠಿ ಮಾತಾಡನಾಡು ಅಂತೇಳಿ ಅಂದ ಅವಮಾನ ಮಾಡಿ ಅವಾಗ ಅನೇಕ ರೀತಿ ಹಲ್ಲೆ ಮಾಡಿ ಅವಾಗ ಹೀನಾಯವಾಗಿ ಒಂದು ಥರ ನೋಡಿಕೊಂಡು ಅವಾಗ ಅಸಹ್ಯ ಮಾಡಿ ಅವನು ಮಾರಣಾಂತಿಕ ಹಲ್ಲೆ ಆಗುವಂಥದ್ದೊಂದು ರೂಪ ತಾಳಿದಾರೆ. ಅದಕ್ಕಾಗಿ ಮರಾಠಿಗರಿಗೆ ಈ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಮರಾಠಿಗರನ್ನ ಗಡೀಪಾರು ಮಾಡಬೇಕು. ಇಲ್ಲ ಅವು ಯಾರೋ ಒಂದು 7-8 ಜನ ಕುಂಡ್ರ ಬಾಳೆ ಕುಂದ್ರಿ ಒಳಗೆ ಒಂದು ಹಲ್ಲೆ ಮಾಡಿದ್ದಾರೆ ಬಸ್ ಕಂಡಕ್ಟರ್ ಮೇಲೆ. ಅವ್ರನ್ನ 8 ಜನರನ್ನ ಶೀಘ್ರ ಬಂಧಿಸಿ ಅವ್ರನ್ನ ಗಡೀಪಾರು ಮಾಡ್ಬೇಕಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಾಕತ್ತೀವಿ. ಇದರ ಒಳಗೆ ಬೆಳಗಾವಿ SP ಅವರು ಹಾಗೂ ಪೊಲೀಸ್ ಅಧಿಕಾರಿಗಳು ಬೇಗ ಆದಷ್ಟು ಅವರನ್ನು ಗಡೀಪಾರು ಮಾಡಬೇಕಂತೇಳಿ ಅಂದ್ರೆ ನಾವು ಕನ್ನಡ ರಕ್ಷಣಾ ವೇದಿಕೆಯಿಂದ ರಾಜ್ಯ ಸರ್ಕಾರಕ್ಕಾಗಲಿ ಪೊಲೀಸ್ ಇಲಾಖೆಯವರಿಗೆ ಒಂದು ಸಂದೇಶವನ್ನು ಕೊಡಾಕತ್ತಿದ್ದೀವಿ. ಅವ್ರನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಿ ಅವ್ರನ್ನ ಗಡೀಪಾರು ಮಾಡಲಿಲ್ಲ ಅಂತಂದ್ರೆ ನಮ್ಮ ಸಂಘಟನೆ ವತಿಯಿಂದ ನಾವು ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಎಲ್ಲ ನಾವು ಕನ್ನಡಿಗರು ಒಂದು ಹೋರಾಟವನ್ನು ಉಗ್ರ ಸ್ವರೂಪವಾಗಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಾಗ ನಾನು ಹೇಳ್ತೀನಿ.